ಸಿನಿಮಾ ರಿಲೀಸ್ ಆಗಿದೆ, ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸ್ಟೋರಿನ. ಅದು ಕಾಂಟೆಂಟ್ ಓರಿಯೆಂಟೆಡ್ ಮೂವಿ. ಇಟ್ಸ್ ಅಬೌಟ್ ದಿ ಹೌ ಗರ್ಲ್ ಚೈಲ್ಡ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಗೋಸ್ಕರ ಮೂವಿ ಮಾಡಿದ್ದೀವಿ. ಸೊ ದಿಸ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ರೆಸೊನೇಟ್ಸ್ ವಿತ್ ಮೀ ವೆರಿ ವೆಲ್. ಏನನ್ನಿಸ್ತದೆ ಜನರ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ. ಯಾಕೆಂತಂದರೆ ಲಾಟ್ ಆಫ್ ಸಿನ್ಸ್ ಐ ಆಮ್ ಫ್ರಮ್ ಎಜುಕೇಷನ್ ಫೀಲ್ಡ್, ಲಾಟ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್ಸು, ಬೇರೆ ಇನ್ಸ್ಟಿಟ್ಯೂಷನ್ಸ್ ಚಿಲ್ಡ್ರನ್ ಎಲ್ಲ ದೇ ವಾಂಟ್ ಟು ಸಿ ದ ಮೂವಿ ಆ್ಯಂಡ್ ದೇ ಆರ್ ಸೆಂಡಿಂಗ್ ಮೀ ಬೆಸ್ಟ್ ವಿಶಸ್ ಫಾರ್ ಆಲ್ ದ ಸೇಮ್ ಥಿಂಗ್. ಯಾ ಮೇಡಮ್, ಮಲ್ಟಿಪ್ಲೆಕ್ಸ್ ಮಾತ್ರನಾ ಅಥವಾ ಸಿಂಗಲ್ ಸ್ಕ್ರೀನಿಂಗ್ಸ್? ಇಲ್ಲ, ಸದ್ಯಕ್ಕೆ ಮಲ್ಟಿಪ್ಲೆಕ್ಸ್ ಮಾತ್ರ, ಸಿಂಗಲ್ ಸ್ಕ್ರೀನ್ ಇಲ್ಲ. ಸ್ಕ್ರೀನ್ಸಲ್ಲಿ ರಿಲೀಸ್ ಆಗಿದೆ. ಬೇರೆ ಕಡೆ ಯಾವ ರೀತಿ ಇದೆ ರೆಸ್ಪಾನ್ಸ್? ಬೇರೆ ಕಡೆಯೂ ಚೆನ್ನಾಗಿದೆ ರೆಸ್ಪಾನ್ಸು. ಮತ್ತು ಬ್ಯಾಂಗ್ಳೂರಲ್ಲಿ ಐ ಥಿಂಕ್ 9 to 10 ಮಲ್ಟಿಪ್ಲೆಕ್ಸಸ್ಸಲ್ಲಿದೆ. ಬೇರೆ ಮೈಸೂರು, ತುಮಕೂರು ಆ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಪ್ಲೇಸಸಲ್ಲಿ. ಬಿಗ್ ಸ್ಕ್ರೀನ್ ಮೇಲೆ ನೀವು ಕೂಡ ಕಾಣಿಸ್ಕೊಂಡಿರೋದು ಎಷ್ಟು ಖುಷಿ ಕೊಟ್ಟಿದೆ ತಾಯವ್ವ ಸಿನಿಮಾ. ನಿಮಗೆ ಎಷ್ಟು ಖುಷಿ ಇದೆ ಈ ಕ್ಷಣ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ? ಬಿಗ್ ಸ್ಕ್ರೀನ್ಗಿಂತ ಹೆಚ್ಚಾಗಿ ನನಗೆ ಆ ತಾಯವ್ವ ಸ್ಟೋರಿ ಭಾರಿ ಇಷ್ಟ ಆಯಿತು. ಅದನ್ನು ಹೇಳ್ತಾ ಇರೋದ್ರಿಂದ ಬಿಗ್ ಸ್ಕ್ರೀನ್ ಮೇಲೆ ಬಂದಿರೋದಕ್ಕೆ ಭಾರಿ ಖುಷಿಯಾಗಿದೆ. ಆ ರೀತಿ ನಮ್ಮ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ಹೇಗೆ ಬೇರೆ ಕಡೆ ಹೇಗಿದೆ ರೆಸ್ಪಾನ್ಸ್ ಆ್ಯಂಡ್ ಈ ಸಿನಿಮಾನ ಹೇಗೆ ತೊಗೊಳ್ತಾರೆ ನಮ್ಮ ಜನಗಳು? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಪೀಪಲ್ ಆರ್ ವಾಚಿಂಗ್ ದ ಮೂವಿ. ಮತ್ತು ಎಲ್ಲರಿಗೂ ಎಸ್ಪೆಷಲಿ ಗರ್ಲ್ಸ್ ಆ್ಯಂಡ್ ಟೀನೇಜರ್ಸ್ ಆ್ಯಂಡ್ ವಿಮೆನ್ ದೇ ಆರ್ ಲೈಕಿಂಗ್ ಇಟ್ ಲೈಕ್ ಎನಿಥಿಂಗ್. ಸೊ ಹಾಗಾಗಿ ಭಾರಿ ಖುಷಿ ಆಯಿತು. ಸೊ ಮೈ ಹಸ್ಬೆಂಡ್ ಈಸ್ ಆಲ್ಸೋ ಸಪೋರ್ಟೆಡ್ ಮೀ ಸೊ ಮಚ್ ಫಾರ್ ದ ಮೂವಿ ಆ್ಯಂಡ್ ಹಿ ಹ್ಯಾಸ್ ಕಮ್ ಟು ವಾಚ್ ಹಿಯರ್ ವಿತ್ ಆಲ್ ಆಫ್ ಹಿಸ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಒನ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಪ್ಪ. ವೆರಿ ಇಮೋಷನಲ್, ಫುಲ್ ಆಫ್ ಫ್ಯಾಕ್ಟ್ಸ್, ಫುಲ್ ಆಫ್ ರಿಯಾಲಿಟಿ. What is happening in our villages, even in the cities. ತುಂಬ ಚೆನ್ನಾಗಿದೆ ಪಿಕ್ಚರ್, ನಮಗೆ ತುಂಬ ಇಷ್ಟ ಆಯಿತು. ಮ್ಯಾಮ್ ಆ್ಯಕ್ಟಿಂಗ್ ಹೇಗೆ ಅನಿಸ್ತು? ಮ್ಯಾಮ್ ಆ್ಯಕ್ಟಿಂಗ್ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಿಲ್ ಗಿವ್ ಫುಲ್ ಮಾರ್ಕ್ಸ್ ಟು ಹರ್. ಪ್ರೊಡಕ್ಷನ್ ಸುತ್ತ ಮಾಡಿದ್ದಾರೆ. ಪ್ರೊಡಕ್ಷನ್ ಮಾಡಿದ್ದಾರೆ, ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ, ದೊಡ್ಡ ಮೆಸೇಜ್ ಸೊಸೈಟಿಗೆ. ನಾವು ಗರ್ಲ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ವಿ ಆರ್ ಇನ್ ಎಜುಕೇಷನ್ ನಾವು. ಥ್ರೂ ದ ಫಿಲ್ಮ್ ಶಿ ಹ್ಯಾಸ್ ಗಿವನ್ ಎ ಮೆಸೇಜ್. ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ. ಇನ್ಫ್ಯಾಕ್ಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಂದು ಪಿಕ್ಚರ್ ಮಾಡಿ ಇನ್ನೂ ಮೆಸೇಜ್ ಕಳಿಸ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ. ನನ್ನ ಫೇವ್ರೆಟ್ ಹೀರೋ ಬಂದು ಸುದೀಪ್ ಆಗಿರೋದ್ರಿಂದ ಅವ್ರು ಮಾಡಿರೋ ಫಸ್ಟ್ ಮೂವಿನೂ ತಾಯವ್ವ ಆ್ಯಂಡ್ ನನ್ನ ಮೂವಿನೂ ತಾಯವ್ವನೇ. ಐ ಆಮ್ ವೆರಿ ಹ್ಯಾಪಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಐ ಆಮ್ ಬ್ಲೆಸ್ಡ್ ಐ ಥಿಂಕ್. ತುಂಬ ಚೆನ್ನಾಗಿತ್ತು, ಒಳ್ಳೆ ಮೆಸೇಜ್ ಇದೆ. ಏನು ಇಷ್ಟ ಆಯಿತು ನಿಮಗೆ ಸಿನಿಮಾ? ಅದೇ ಮೆಸೇಜು ಹೆಣ್ಮಕ್ಳ ಬಗ್ಗೆ ಹೇಳಿರೋದು ತುಂಬ ಚೆನ್ನಾಗಿದೆ. ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ನಾವು ತಿಳ್ಕೊಂಡಿರ್ತೀವಿ ಅದನ್ನೆಲ್ಲ ಒಳ್ಳೆ ರೀತಿ ನಾವು ಯೋಚನೆ ಮಾಡೋ ರೀತಿ ಚೆನ್ನಾಗಿದೆ ಅಷ್ಟೇ. ಗಂಡು ಹೆಣ್ಣು ಸಮಾನತೆಯಿಂದ ನೋಡಬೇಕಷ್ಟೇ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು. ಗುಡ್ ಸಿನಿಮಾ, ವೆರಿ ವೆರಿ ನೈಸ್ ಮೂವಿ. ಸೂಪರ್ ಸೂಪರ್ ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು ಸರ್, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಅಂದರೆ ಇವಾಗ ಏನಂದರೆ ಒಂದು ಮಗು ಹೆಣ್ಣು, 2 ಮಗು ಹೆಣ್ಣು ಅಂತಾರೆ. ಆದರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಲ್ಲ, ನಮ್ಮ ಮಕ್ಕಳೇ ಅಲ್ವಾ, ಅವರು ಪ್ರೀತಿ ಕೊಡಬೇಕು, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಗುಡ್ ಮೆಸೇಜ್ ಕೂಡ ಇದೆ. ಚೆನ್ನಾಗಿದೆ. ಏನನ್ನಿಸ್ತು ಅಂದರೆ ಒಂದು ಗಂಡು ಹೆಣ್ಣು ಮಧ್ಯದಲ್ಲಿ ಭೇದ ಭಾವ ಇರಬಾರ್ದು, ಈಕ್ವಾಲಿಟಿ ಅನ್ನೋದು ಇರಬೇಕು ಅಂತ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಇಷ್ಟ ಆಯಿತು. ಕಂಟೆಂಟ್ ಬಾಯ್ಸ್ ಬೇಡ ಬೇಬಿ ಅಂತಿರ್ತಾರೆ. ಸೊ ಒಂದು ಹೂವು ಯಾರಿಗೆ ಬಾಯ್ಸ್ ಬೇಬಿ ಬೇಡ ಬೇಕು ಅಂತಿರ್ತಾರೆ, ಗರ್ಲ್ಸ್ ಬೇಬಿ ಬೇಡ ಅಂತಿರ್ತಾರೆ, ಅವ್ರಿಗೊಂದು ಒಳ್ಳೆ ನ್ಯೂಸ್ ಇದೆ. ಚೆನ್ನಾಗಿದೆ. ಓಕೆ, ಹಾಂ ಚೆನ್ನಾಗಿತ್ತು ಮೂವಿ. ಅದೇ ಗರ್ಲ್ ಬಗ್ಗೆ ಎಷ್ಟು ಡಿಸ್ಕ್ರಿಮಿನೇಷನ್ ಇದೆ ಅದನ್ನ ತೊಗೊಂಡು ಒಂದು ಮೂವಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಗರ್ಲ್ಸ್ ಆರ್ ಗ್ರೇಟ್ ಅನ್ನಿಸ್ತು. ಈ ಮೂವಿನ ನೀವೇನು ಇನ್ಸ್ಪೈರ್ ಆಗಿದ್ದೀರಿ? ಗರ್ಲ್ಸ್ ಆರ್ ಗ್ರೇಟ್, ಗರ್ಲ್ಸ್ ಕ್ಯಾನ್ ಡೂ ಎನಿಥಿಂಗ್. ಥ್ಯಾಂಕ್ ಯು.
ಮ್ಯಾಮ್ ಹೇಗೆ ಚೆನ್ನಾಗಿದೆ ಮ್ಯಾಮ್ ಹೇಗೆ ಸೂಪರ್ ಸೂಪರ್ ಇತ್ತು